ಗೊತ್ತಿಲ್ಲ, ನಾನು ಹೋಗಿರಲಿಲ್ಲ. ನಾನು ಅದ್ರಾಗೇನು ಅವತ್ತು ನಾನು ಭಾಗವಹಿಸಿರಲಿಲ್ಲ. ನಂದು ಜಾತ್ರೆ ಇತ್ತು, ನನಗೆ ಸೆಷನಲ್ಲಿ ಭಾಗವಹಿಸಿರಲಿಲ್ಲ. ಅದರಿಂದ ಅಲ್ಲಿ ಏನು ಘಟನೆಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಆ ಥರ ಆಗೈತೆ ಅಂತ ಅಂದಾಗ ಅದನ್ನು ಕೂಡ ಸೇರಿಸಿ ಎಂಕ್ವೈರಿ ಮಾಡಲಿ. ಹನಿ ಟ್ರಾಪ್ ಆಗಿರ್ತಕ್ಕಂಥದ್ದು, ಹನಿ ಟ್ರಾಪ್ ಮಾಡೋಕ್ಕೆ ಬಂದಿರತಕ್ಕಂಥದ್ದು, ಇದು ಅಂತ್ಯ ಆಗಬೇಕು. ಎಲ್ಲರೂ ಹೋಗ್ತಾರೆ, ಕೋರ್ಟಲ್ಲಿ ಹೋಗ್ತಾರೆ, ಸ್ಟೇ ತಗೊಂಬರ್ತಾರೆ. ಏನಕ್ಕೆ ತಗೊಂಬರ್ತಾರೆ, ಯಾಕೆ ತಗೊಂಬರ್ತಾರೆ? ಸುಮ್ಮನೆ ಹೋಗಿ ಕೋರ್ಟಿಗೆ ಹೋಗಿ ಯಾಕೆ ಸ್ಟೇ ತಗೊಂಬರ್ತಾರೆ? ಈಗ ಜಾರಕಿಹೊಳಿ ಅವ್ರದ್ದೇ ನೋಡಿದೆ ನಾವೆಲ್ಲ. ಡೆಲ್ಲಿಯಿಂದ ಅವ್ರು ಮಾತಾಡಿದ್ರೆ ಫೋನಾಗಿ ಇವರು ಮಾತಾಡೋರು, ರೆಸ್ಪಾನ್ಸ್ ಮಾಡ್ಯವ್ರೆ. ಅವ್ರು ಮಾತಾಡಿದ್ರೆ ಇವ್ರು ಯಾಕೆ ರೆಸ್ಪಾನ್ಸ್ ಮಾಡ್ತಾರೆ? ಅವೆಲ್ಲ ಸುಮ್ಮನೆ ಏನು ಅಂತಲೇ ಗೊತ್ತಾಗಲ್ಲ. ಇವೆಲ್ಲ ಈಚೆಗೆ ಬರಬೇಕು ಅಂದರೆ ಎಂಕ್ವೈರಿ ಆಗಬೇಕು, ಒಂದು ಕಂಪ್ಲೇಂಟ್ ಕೊಡಬೇಕು. ಯಾರಿಗೆ ಹನಿ ಟ್ರಾಪ್ ಮಾಡೋಕ್ಕೆ ಬಂದಿದ್ರು, ಅವ್ರು ಇಂತಿಂಥವ್ರು ಮಾಡೋಕ್ಕೆ ಬಂದಿದ್ರು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಕಂಪ್ಲೇಂಟ್ ಕೊಡಬೇಕು, ಕಂಪ್ಲೇಂಟ್ ಲಾರ್ಜ್ ಮಾಡಬೇಕು. ಇದೆಲ್ಲ ಅಂತ್ಯ ಆಗಬೇಕು. ಅದರಿಂದ ಅಂತ್ಯ ಆಗಬೇಕು ಅಂತಂದರೆ ಅದಕ್ಕೆ ಇರೋ ತನಿಖೆಯಿಂದಲೇ ಅದರ ಅಂತ್ಯ ಆಗಬೇಕಾಗಿರ್ತಕ್ಕಂಥದ್ದು. ಅದರಿಂದ ತನಿಖೆ ಮಾಡಲಿ, ಯಾರಿಗೆ ಸಂಬಂಧಪಟ್ಟವ್ರಿಗೆ ಯಾರಿಗೆ ಈ ರೀತಿಯ ಹನಿ ಟ್ರಾಪ್ ಮಾಡೋಕ್ಕೆ ಬಂದಿದ್ದಾರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ತನಿಖೆ ಮಾಡಿಸ್ಲಿ.